ವ್ಯೂ ಏನಿದೆ ಸೈಕ ಕಾಣುತ್ತೆ. ಸಂಜೆ ಕಡೆ ಓದೋದಂಗಂತೂ ಇನ್ನ ಸಗದ ಕಾಣುತ್ತೆ ಗುರು. ಟೆಂಪಲ್ ಗರ್ಭಗುಡಿ ಒಳಗಡೆ ಏನಿದೆ ಸೈಕ್ ಆಗಿದೆ ಮಾತ್ರ. ಒಂದು ಹೆಂಗೆ ಶಿವನ ಹತ್ತತ್ರ ಓದೋದಂಗೆ ಮೈಯೆಲ್ಲ ಒಂಥರ ವೈಬ್ರೇಟ್ ಆಗುವಂಥ ಒಂದು ನಿಮಗೆ ಅನುಭವ ಆಗುತ್ತೆ ಖಂಡಿತವಾಗಿ. ಸೊ ಇವಾಗ ನಿಮ್ಗೆ ಟೆಂಪಲ್ನ ತೋರಿಸ್ತೀನಿ, ಹೆಂಗಿದೆ ನೋಡಿ. ಹಾಗೆ ಇಲ್ಲೊಂದು ಕಲ್ಯಾಣಿ ಇದೆ. ಸೊ ನಿಮಗೆ ಕಲ್ಯಾಣಿ ತೋರಿಸ್ತೀನಿ ಇವಾಗ. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದ್ರೆ, ನಾನು ಬೋಳುಮಲೆ ಒಂದು ಫೋರ್ಟ್ಗೆ ಹೋಗಿದ್ದೆ. ಆ ಫೋರ್ಟಿಂದ ರಿಟರ್ನ್ ಬರ್ಬೇಕಿದ್ರೆ ನಂಗೊಂದು ಟೆಂಪಲ್ ಕಾಣಿಸ್ಕೊಂತು. ಆ ಟೆಂಪಲ್ಗೆ ನಾನು ಆಲ್ರೆಡಿ ಒಂದ್ಸಲ ವಿಸಿಟ್ ಮಾಡಿದ್ದೀನಿ. ಸೊ ಈ ಒಂದು ಟೆಂಪಲ್ಲು ಅಷ್ಟೊಂದು ಪಬ್ಲಿಕ್ ಇಲ್ಲ, ಇವಾಗ ಪಬ್ಲಿಕ್ ಆಗ್ತಾ ಇದೆ. ಸೊ ಈ ಒಂದು ಟೆಂಪಲ್ ಯಾವುದಪ್ಪ ಅಂದ್ರೆ ಚಂದ್ರಚೂಡೇಶ್ವರ ಟೆಂಪಲ್ ಅಂತೇಳಿ ಹೊಸೂರಲ್ಲಿರೋದು. ಸೊ ಇವಾಗ ಟೆಂಪಲ್ ಒಂದು ಮೇನ್ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ನಾನು ಇವಾಗ. ಸೊ ಈ ಒಂದು ಟೆಂಪಲ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಇನ್ನೊಂದೇನಪ್ಪಾ ಅಂದ್ರೆ ಶಿವರಾತ್ರಿ ಟೈಮಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಇರ್ತವೆ. ಭರತನಾಟ್ಯ ಆಗಿರ್ಬೋದು, ಕೆಲವೊಂದು ಸಾಂಸ್ಕೃತಿಕ ಪ್ರೋಗ್ರಾಮ್ಗಳು ತುಂಬಾನೇ ಇರ್ತವೆ, ಚೆನ್ನಾಗಿರ್ತವೆ. ನಾನು ಹೋದ ವರ್ಷ ಬಂದಾಗಲೂ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತಾನೆ ಹೇಳ್ಬೋದು ಈ ಒಂದು ಪ್ಲೇಸು. ಸೊ ಇವಾಗ ಈ ಒಂದು ಪ್ಲೇಸು ಮೇಲ್ ತನಕ ಹೋಗುತ್ತೆ, ಬೈಕ್ ಹೋಗುತ್ತೆ. ಅಲ್ಲಿ ಮೇಲ್ಗಡೆ ಪಾರ್ಕಿಂಗ್ ಹೆಂಗಿದೆ, ಏನು ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಮೇನ್ ಎಂಟ್ರೆನ್ಸು. ಸೊ ಇವಾಗ ಟೆಂಪಲ್ ಹತ್ರಕ್ಕೆ ಹೋಗೋಣ ಬನ್ನಿ. ಇನ್ನೊಂದೇನಪ್ಪಾ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ತನಕನೂ ಬೈಕ್ ಹೋಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಶಿವರಾತ್ರಿ ಟೈಮಲ್ಲಿ ಮಾತ್ರ ಇಲ್ಲೇ ಅರ್ಧಕ್ಕೆ ನಿಲ್ಸ್ಬೇಕಾಗುತ್ತೆ, ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್, ಮೇಲ್ಗಡೆ ತನಕ ಹೋಗಕ್ ಆಗಲ್ಲ. ಅದಕ್ಕೆ ಕೆಳಗಡೆ ನಿಲ್ಸ್ಬಿಟ್ಟು ಹೋಗ್ತಾರೆ. ಯಾವಾಗ ನೋಡಿದ್ರು ಜನ ಇದ್ದೇ ಇರುತ್ತೆ ಒಂದು ಟೆಂಪಲ್ ಅಲ್ಲಿ. ಆಲ್ಮೋಸ್ಟ್ ಮೇಲೆ ಟಾಪ್ ಹೋಗ್ತಿದಂಗೆ ಇಲ್ಲಿ ಏನು ಹೊಸರು ಇದೆಯಲ್ಲ, ಆ ಒಂದು ಹೆಸರು ಕ್ಲೈಮೇಟು ಸಖತ್ತಾಗಿ ಕಾಣುತ್ತೆ. ನೋಡಿ ಮೇಲ್ ತನಕನು ಬಂದಂಗೆ ಆ ಒಂದು ಸೈಡ್ ವ್ಯೂ ಏನಿದೆ ಸಖತ್ತಾಗಿ ಕಾಣುತ್ತೆ. ಯಪ್ಪ ದೇವ. ಸೊ ಫೈನಲಿ ಇವಾಗ ಬಂದು ರೀಚ್ ಆದೆ. ಸೊ ನೀವು ಆ ಕಡೆ ಹಿಂಗೆ ಬಂದ ತಕ್ಷಣ ಆ ಕಡೆ 2 ವೀಲರ್ ಪಾರ್ಕಿಂಗ್ ಇದೆ, ಈ ಕಡೆ ಏನು 4 ವೀಲರ್ ಪಾರ್ಕಿಂಗ್ ಇದೆ. ಹಾಗೆ ಈ ಕಡೆ ಸೈಡ್ಗೆ ವಾಶ್ರೂಮ್ ಇರೋದು. ಸೊ ಇದನ್ನೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಬಂದ ತಕ್ಷಣ ಇವಾಗ ಹುಡ್ಕೋದೇ ಅದೇ, ಫ್ರೆಶ್ ಅಪ್ ಆಗ್ಬೇಕಂದ್ರೆ ನಾವು ಹುಡ್ಕೋದೇ ಅದೇ. ಸೊ ಅದಕ್ಕೆ ಹೇಳ್ತಿದ್ದೀನಿ. ಸೊ ಹಂಗೆ ಇಲ್ಲೊಂದು ವ್ಯೂ ಏನಿದೆ ಸೈಕ ಕಾಣುತ್ತೆ. ಸಂಜೆ ಕಡೆ ಓದೋದಂಗಂತೂ ಇನ್ನೂ ಸಗದ ಕಾಣುತ್ತೆ ಗುರು. ಹೋದ ವರ್ಷ ಬಂದಾಗ ಈ ಥರ ಎಲ್ಲ ಇರಲಿಲ್ಲ, ಈ ವರ್ಷ ನೋಡಿದ್ರೆ ಜಾಸ್ತಿ ಆಗ್ಬಿಟ್ಟೈತೆ. ಹಂಗೆ ಈ ಒಂದು ಟೆಂಪಲ್ ಗರ್ಭಗುಡಿ ಒಳಗಡೆ ಏನಿದೆ ಸೈಕ್ ಆಗಿದೆ ಮಾತ್ರ. ಒಂದು ಹೆಂಗೆ ಶಿವನ ಹತ್ತತ್ರ ಓದೋದಂಗೆ ಮೈಯೆಲ್ಲ ಒಂಥರ ವೈಬ್ರೇಟ್ ಆಗುವಂಥ ಒಂದು ನಿಮಗೆ ಅನುಭವ ಆಗುತ್ತೆ ಖಂಡಿತವಾಗಿ. ಸೊ ಇವಾಗ ನಿಮ್ಗೆ ಟೆಂಪಲ್ನ ತೋರಿಸ್ತೀನಿ, ಹೆಂಗಿದೆ ನೋಡಿ. ಹೊಸದಾಗಿ ಪೇಂಟ್ ಮಾಡಿದ್ದಾರೆ, ನನಗಂತೂ ಸಾಕತ್ತಾಗಿ ಕಾಣಿಸ್ತೈತೆ ಗುರು. ಹಾಗೆ ಇದು ಸ್ಲಿಪ್ಪರ್ ಸ್ಟ್ಯಾಂಡು, ಇಲ್ಲಿ ನೀವು ಸ್ಲಿಪ್ಪರ್ ಎಲ್ಲ ಇಡ್ಬೋದು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಚಿಕ್ಕ ಮಕ್ಕಳಿಗೆ ಆಟಿಕೆ ಸಾಮಾನು, ಹಾಗೆ ಕಲ್ಲಂಗಡಿ ಹಣ್ಣು, ಆಮೇಲೆ ಮಂಡಕ್ಕಿ, ಖಾರ ಅದೆಲ್ಲ ಸಿಗುತ್ತೆ ಇಲ್ಲಿ ತಿನ್ನೋಕ್ಕೆ, ತೊಗೋಬೋದು. ಸೊ ಹಂಗೆ ಈ ಸೈಡ್ ಏನಿದೆ ಇದು ತೇರು, ಒಳಗಡೆ ನಿಲ್ಲಿಸ್ಬಿಟ್ಟವ್ರೆ. ಮೇ ಬಿ ಶಿವರಾತ್ರಿ ಟೈಮಲ್ಲಿ ಹೊರಡಿಸ್ಬೋದು ಅನಿಸುತ್ತೆ. ಹಾಗೆ ದೇವಸ್ಥಾನದ ಒಂದು ಲೆಫ್ಟಿಗೆ ಬಂದರೆ ಇಲ್ಲಿ ಹ್ಯಾಂಡ್ ವಾಶ್ ಇದೆ. ಹಾಗೆ ಇಲ್ಲೊಂದು ಕಲ್ಯಾಣಿ ಇದೆ. ಸೊ ನಿಮಗೆ ಕಲ್ಯಾಣಿ ತೋರಿಸ್ತೀನಿ ಇವಾಗ.
ಹಾಗೆ ಈ ಸೈಡ್ ಬಂದರೆ ಆ ಒಂದು ಟೆಂಪಲ್ನ ಎಂಟ್ರೆನ್ಸ್, ಒಳಗಡೆ ಎಂಟ್ರೆನ್ಸ್ ಇದು ಗೋಪುರ ಹೊಸ್ದಾಗಿ ಪೇಂಟ್ ಮಾಡಿದ್ದಾರೆ. ಒಂದು ಹೋದ ವರ್ಷ ಏನೋ ಮಾಡಿರಬೇಕು. ಸಖತ್ತಾಗಿ ಕಾಣಿಸ್ತೈತೆ ಗುರು ಮಾತ್ರ. ನೋಡಿ ಎಲ್ಲ ಫ್ಯಾಮಿಲೀಸ್ ಬಂದಿದ್ದಾವೆ. ಶಿವರಾತ್ರಿ ಟೈಮಲ್ಲಂತೂ ಈ ಕಡೆ ಫುಲ್ಲು ರಶ್ ಅಂದರೆ ರಶ್ ಇರುತ್ತೆ. ಜಾಗ ಹೆಂಗಿರುತ್ತೆ ಅಂದರೆ ಆ ಸೈಡಲ್ಲಿ ಪ್ರೋಗ್ರಾಮ್ ಎಲ್ಲ ಅರೇಂಜ್ ಮಾಡ್ಕೊತಾರೆ. ಫುಲ್ಲು ಕಾಂಪಿಟೇಷನ್ಸು, ಪ್ರೋಗ್ರಾಮ್ಸು, ಪ್ರೈಝು ಆ ಥರದ್ದೆಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಟೆಂಪಲ್ ತೋರ್ಸೋಣ ಅಂದರೆ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇವಾಗ ಅದು 4 ಗಂಟೆಗೆ ಓಪನ್ ಅಂತ ಹೇಳ್ತಿದ್ದಾರೆ. ಟೆಂಪಲ್ ಮಾತ್ರ ಗುರು ಒಳಗಡೆ ಸೈಕ್ ಐತೆ. ಈ ಒಂದು ಆವರಣ ಇಲ್ಲಿ ಎದುರುಗಡೆ ನಿಮಗೆ ಜಾಗ ಕಾಣಿಸ್ತಿದೆಯಲ್ಲ, ಅಲ್ಲೇ ಪ್ರೋಗ್ರಾಮ್ ಎಲ್ಲ ಇಟ್ಕೊತಾರೆ. ಹಾಗೆ ಸ್ಪೆಷಲ್ ಎಂಟ್ರಿ ಆಗಿರ್ಬೋದು, ಟಿಕೆಟ್ಸ್ ಆಗಿರ್ಬೋದು ಇಲ್ಲೇ ಕೊಡ್ತಾರೆ. ನೋಡಿ ಇಲ್ಲಿ ಸೈಡಿಗೆ ಬರ್ತಾರೆ, ಟಿಕೆಟ್ ಕೌಂಟರ್ ಅಂತ ಹೇಳ್ಬಿಟ್ಟು. ಈ ಸೈಡ್ ಒಂದಿದೆ. ಟೈಮಿಂಗ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಮೊದಲೇನು ಟೈಮಿಂಗ್ ಇರಲಿಲ್ಲ, 4 ಗಂಟೆಗೆ ಓಪನ್ ಅಂತ ಹೇಳ್ತಿದ್ದಾರೆ. ಸೊ ನೋಡಬೇಕು. ಸೊ ಈ ಟೆಂಪಲ್ ಟೈಮಿಂಗ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ, ಹಾಗೆ 4 ಗಂಟೆಯಿಂದ 8 ಗಂಟೆ ತನಕ ಇರುತ್ತೆ ಓಪನ್ನು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಮೊದಲನೇದಾಗಿ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಸೊ ಟೆಂಪಲ್ ಒಳಗಡೆ ಹೋಗೋಕ್ಕಾಗಲಿಲ್ಲ, ನನಗೂ ಬೇಜಾರಿದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ಸೊ ಇವಾಗ ಈ ವಿಡಿಯೋನ ಒಂದು ಸ್ಮಾಲ್ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು.